ಭೂಕಂಪಕ್ಕೆ 23ನೇ ಪ್ರಶ್ನೆ, ಭೂಕಂಪಕ್ಕೆ ಕಾರಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಭೂಕಂಪಕ್ಕೆ ಏನು ಕಾರಣ ಹಾಗಾದ್ರೆ? ಮೊದಲನೇದಾಗಿ ಭೂಮಿಯ ಅಂತರಾಳದಲ್ಲಿರುವ ಶಿಲಾಫಲಕಗಳ ಚಲನೆ, ಇದು ಭೂಕಂಪಕ್ಕೆ ಮೊದಲನೆಯ ಕಾರಣ. ಸೊ ಆ ಶಿಲೆಗಳು ಚಲಿಸುವುದರಿಂದ ಭೂಮಿಯ ಮೇಲ್ಮೈ ಕಂಪಿಸುತ್ತದೆ. ಎರಡನೇದಾಗಿ ಮ್ಯಾಗ್ಮಾ ಒಂದೆಡೆಯಿಂದ ಇನ್ನೊಂದೆಡೆಗೆ ಸರಿಯುವುದು, ಭೂಮಿಯ ಒಳಪದರದಲ್ಲಿರುವ ಮ್ಯಾಗ್ಮಾ ಒಂದೆಡೆಯಿಂದ ಇನ್ನೊಂದೆಡೆಗೆ ಸರಿಯುವುದು. ಮೂರನೇದಾಗಿ ಅತಿಯಾದ ನಗರೀಕರಣದ ಒಂದು ದುಷ್ಪರಿಣಾಮವೇ ಈ ಭೂಕಂಪ ಮತ್ತು ಇತರ ಪ್ರಕೃತಿ ವಿಕೋಪಗಳು ಅಲ್ವಾ ಮಕ್ಕಳೇ. ನಾಲ್ಕನೇದಾಗಿ ಅರಣ್ಯ ನಾಶ ಎಲ್ಲ ರೀತಿಯ ನೈಸರ್ಗಿಕ ವಿಕೋಪಗಳಿಗೆ ಕಾರಣ ಆಗತ್ತೆ. ಸೊ ಅದೇ ರೀತಿ ಭೂಕಂಪಕ್ಕೂ ಅರಣ್ಯ ನಾಶ ಕಾರಣವಾಗತ್ತೆ. ಐದನೇದಾಗಿ ಅಣೆಕಟ್ಟುಗಳ ನಿರ್ಮಾಣ, ಹೆಚ್ಚು ಹೆಚ್ಚು ಅಣೆಕಟ್ಟುಗಳ ನಿರ್ಮಾಣದಿಂದ ಕೂಡ ಈ ಭೂಕಂಪದಂತಹ ದುಷ್ಪರಿಣಾಮಗಳು ಉಂಟಾಗುವಂತ ಸಂಭವ ಇರುತ್ತೆ. ಕೊನೆಯದಾಗಿ ಗಣಿಗಾರಿಕೆಯಲ್ಲಿ ನಾವು ಆಳದಲ್ಲಿ ಅಗೆದು ಖನಿಜಗಳನ್ನ ತೆಗೆಯುತ್ತೀವಿ ಅಲ್ವಾ. ಸೊ ಇದರಿಂದ ಭೂಮಿಯ ಒಳಪದರ ಸಡಿಲವಾಗಿ ಭೂಕಂಪ ಆಗುವಂತಹ ಸಂಭವ ಇರುತ್ತೆ.